ಸಿಟಿ ರವಿ ಬಂಧನದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭೇಟಿಯನ್ನು ಕೊಟ್ಟಿರುವಂಥದ್ದು. ಸಿಟಿ ರವಿ ಹೇಳಿಕೆ ಒಂದು ಭಾಗ. ಬಳಿಕ ಸುವರ್ಣಸೌಧದಲ್ಲಿ ಕೆಲವರು ಗೂಂಡಾ ವರ್ತನೆಯನ್ನು ತೋರಿದ್ದಾರೆ. ಸಿಟಿ ರವಿ ಅವರನ್ನ ಭಯೋತ್ಪಾದಕ ಅಂದುಕೊಳ್ಳುವ ರೀತಿಯಲ್ಲಿ ಪೊಲೀಸರು ವರ್ತಿಸ್ತಾ ಇದ್ದಾರೆ. ಪೊಲೀಸರ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಇದು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡುತ್ತೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಅವರು ಬೆಳಗಾವಿಗೆ ದೌಡಾಯಿಸಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ವಿಚಾರವನ್ನು ಕಟ್ಟಿಸಿ ಪ್ರತಿಭಟನೆ ಆಗಬೇಕು ಅಂತ ಹೇಳಿದ್ದಾರೆ. ಯಾವುದೇ ಸರ್ಕಾರ ಇಷ್ಟು ಕೆಟ್ಟದ ನಮ್ಮ ರಾಜ್ಯದಲ್ಲಂತೂ ಈ ರೀತಿ ಯಾವತ್ತೂ ಕೂಡ ಉದಾಹರಣೆ ಇರಲಿಲ್ಲ. ಇವತ್ತೇನು ಈ ವರ್ತನೆ ಏನಿದೆ ನಾವೆಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಖಂಡಿಸಬೇಕಾಗ್ತದೆ. ಯಾಕೆ ಸುವರ್ಣಸೌಧದಲ್ಲಿ ಒಳಗಡೆ ನಡೆದತಕ್ಕಂಥ ಘಟನೆ ಇದು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರ್ಯಕರ್ತರು ಇವತ್ತು ಆಕ್ರೋಶನೂ ಕೂಡ ಇದೆ ಸರ್ಕಾರದ ವರ್ತನೆಯಿಂದ. ರಾತ್ರಿ ನಾವು ಮಾಧ್ಯಮದವರು ಏನಂತಂದ್ರೆ ಅವ್ರ ಜೊತೆ ಫಾಲೋ ಮಾಡ್ತಾ ಇದ್ವಿ. 3 ಬಾರಿ ನಮ್ಮ ಮಾಧ್ಯಮಗಳ ವಾಹನಗಳನ್ನು ತಡೆದ್ರು, ಅವ್ರನ್ನ ಅಡ್ಡ ಹಾಕಿದ್ರು, ಒಂದಿಷ್ಟು ಗಲಾಟೆ ಕೂಡ ಆಯಿತು. ಅದಕ್ಕೆ ಹೇಳಿದ್ನಲ್ಲ, ಮಾಧ್ಯಮಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ತಲೆ ಪೆಟ್ಟಾದರೂ ಕೂಡ ಈ ರೀತಿ ಅವರ ಸಿಟಿ ರವಿ ಜೊತೆ ನಡ್ಕೊಳ್ಳಿರ್ತಕ್ಕಂಥ ರೀತಿ ನೋಡಿದ್ರೆ ಖಂಡಿತ ಇದು ಅಕ್ಷಮ್ಯ ಅಪರಾಧ. ಇದು ಏನಂತಂದ್ರೆ ಅಕ್ಷಮ್ಯ ಅಪರಾಧ. ಭಾಳಷ್ಟು ಈ ಥರದ್ದು ಇದು ಪ್ರಜಾಪ್ರಭುತ್ವ ಕೊಗ್ಗಲೆ ಅಂತ ಹೇಳಿ ವಿಜಯೇಂದ್ರ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಮತ್ತು ಯಾವುದೇ ಸರ್ಕಾರ ಇಷ್ಟು ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮಾತು. ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತಿಡೀ ದಿನ ಇದೇ ವಿಚಾರಕ್ಕೆ ಒಂದಿಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ. ಬಟ್ ಸಿಟಿ ರವಿ ಅವರ ಬಂಧನದ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂದಾಗ ತನಿಖೆ ಆಗಬೇಕು, FSL ರಿಪೋರ್ಟ್ ಬರಬೇಕು ಅಂತೇಳಿ ಇದೇ ಕಾಂಗ್ರೆಸ್ ನಾಯಕರು ಹೇಳಿದರು. ಈಗ ಸಿಟಿ ರವಿ ಮೇಲೂ ಕೂಡ ಅನುಚಿತ ಪದ ಬಳಕೆಯ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲೂ ಕೂಡ ತನಿಖೆ ಆಗಬೇಕಿತ್ತು, FSL ರಿಪೋರ್ಟ್ ಬರಬೇಕಿತ್ತು. ಅದಕ್ಕೂ ಮುಂಚೆನೇ ಅವರನ್ನು ಅರೆಸ್ಟ್ ಮಾಡೋದಂತೆ, ಇಡೀ ದಿನ ಸುತ್ತಾಡಿಸೋದಂತೆ, ಇವೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ